ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 11 ತಾರೀಕಿಂದು ಇಲ್ಲಿ ಆದಿ ತಾಂಡವ ಹತ್ರ ಫೋನ್ ಮಾಡಿಬಿಟ್ಟು ಭಾಗ್ಯ ನಮಗೆ ಫೈಲ್ ಕೊಟ್ಬಿಟ್ಟು ಪ್ರಾಜೆಕ್ಟು ನಮಗೆ ನಮ್ಮ ಕಡೆನೇ ಆಗಂಗೆ ಮಾಡಿದ್ದಾರೆ, ಅದರಿಂದ ಭಾಗ್ಯಗೆ ಏನಾರು ನಾನು ಗಿಫ್ಟ್ ಕೊಡಲೇಬೇಕು ಬ್ರದರ್ ಅಂತ ಅಂದ್ಬಿಟ್ಟು ಆದಿ ತಾಂಡವ್ ಹೇಳಿರ್ತಾರೆ. ಅದರಿಂದ 25 ಲಕ್ಷ ಕೊಡ್ತೀನಿ ಅಂತ ಆದಿ ಹೇಳ್ತಾರೆ. ತಾಂಡವ್ ಏನು ಬ್ರದರ್, ಲಕ್ಷ ಅಂದರೆ ಏನು ಕಮ್ಮಿನಾ? ನೀವೇನು ಹಂಗೆ ಹೇಳ್ತಾ ಇದ್ದೀರಾ? ಬರೀ 1000 ರೂಪಾಯಿ ಕೊಡೋ ಬದಲು ಲಕ್ಷಾಂತರ ರೂಪಾಯಿ ಅಂತ ಮಾತಾಡ್ತಿದ್ದೀರಲ್ಲ ಬ್ರದರ್, ನೀವು ಮಾತಾಡ್ತಿರೋದು ಯೋಚನೆ ಮಾಡಿ ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾನೆ. ಅವಾಗ ಆದಿ, ನೋ ಬ್ರದರ್, ನಾನು ಭಾಗ್ಯವ್ರಿಗೆ ಕೊಡಬೇಕು ಅಂತ ಅನಿಸಿದೆ, ನಾನು ಕೊಡ್ತೀನಿ, ಆದರೆ ನನ್ನ ಶೇರಲ್ಲಿ ಕೊಡ್ತೀನಿ ಬಿಡಿ, ನಿಮ್ಮ ಅಮೌಂಟಲ್ಲೆಲ್ಲ ಏನು ಕೊಡೋಲ್ಲ, ನಾನು ನನ್ನ ಶೇರಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಓಕೆ ಬ್ರದರ್, ನಿಮ್ಮ ಇಷ್ಟ ಅಂತ ಅಂದ್ಬಿಟ್ಟು ತಾಂಡವ್ ಫೋನ್ ಕಟ್ ಮಾಡ್ತಾನೆ. ಆದಿನೂ ಫೋನ್ ಕಟ್ ಮಾಡ್ತಾರೆ. ಸರಿ, ಇಲ್ಲಿ ಪೂಜಾ ಮತ್ತು ಕಿಶನ್ ಎಲ್ಲ ಬೇಗ ಪೂಜೆ ಎಲ್ಲ ಮಾಡಿ ರೆಡಿ ಆಗ್ತಾರೆ. ಆವಾಗ ಮೀನಾಕ್ಷಿ ಮತ್ತು ಕನ್ನಿಕಾ, ಏನತ್ತೆ ಇದು, ನಮ್ಮ ಮನೇಲಿ ಪೂಜೆ ಮಾಡ್ಕೊಂಡಿರೋದು ಬಿಟ್ಬಿಟ್ಟು ನಾವು ಹಬ್ಬದ ದಿವಸ ಆ ಬಾಗಿನ ಮನೆಗೆ ಊಟ ಮಾಡೋಕ್ಕೆ ಹೋಗ್ಬೇಕಾ? ಆಫ್ಟ್ರಾಲ್ ಆ ಬಾಗಿನ ಮನೆಗೆ ನಾವು ಊಟಕ್ಕೆ ಹೋಗಬೇಕು ಅಂದರೆ ನಮ್ಮ ಮನೇಲೇ ಎಲ್ಲ ಕೆಲಸ ಬಿಟ್ಬಿಟ್ಟು ನನಗಿಷ್ಟ ಇಲ್ಲ ಅತ್ತೆ ಅಂತಂದಾಗ ಮೀನಾಕ್ಷಿ, ಹೌದು ಕನ್ನಿಕಾ, ನನಗೂ ಇಷ್ಟ ಇಲ್ಲ, ಆದರೆ ಏನು ಮಾಡೋದು, ಅಣ್ಣ ಹೋಗಲೇಬೇಕು ಅಂತ ಹೇಳ್ತಿದ್ದಾರಲ್ಲ, ನಾವು ಹೋಗೋಣ ನಡಿ, ಇನ್ನೇನು ಮಾಡೋಕ್ಕಾಗಲ್ಲ, ನೋಡೋಣ ಅದೇನು ಮಾಡ್ತಾಳೆ ಆ ಭಾಗ್ಯ ಹಬ್ಬಕ್ಕೆ, ಎಲ್ಲರೂ ಕರೆದ್ಬಿಟ್ಟು ನೋಡೋಣ ನಡಿ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಹೇಳ್ತಾಳೆ. ಕನ್ನಿಕಾ, ಆಯ್ತತೆ, ಇನ್ನೇನು ಮಾಡೋದು, ಅಪ್ಪ ಹೇಳಿದ್ಮೇಲೆ ನಾನು ಹೋಗ್ಲೇಬೇಕಲ್ಲ. ಈ ಆದಿಬ್ರು ಬೇರೆ ಅವ್ರ ಕಡೆಗೆ ಮಾತಾಡ್ತಿದ್ದಾರೆ. ಮೊದಲು ನೋಡಿದ್ರೆ ನಮ್ಮ ಕಡೆ ಇದ್ರು ಇವರು, ಇವಾಗ ನೋಡಿದ್ರೆ ಪ್ರತಿಯೊಂದರಲ್ಲೂ ಭಾಗ್ಯ ಹಾಗೆ, ಭಾಗ್ಯ ಹೀಗೆ, ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಪ್ರಾಜೆಕ್ಟ್ ಓಕೆ ಮಾಡಿದ್ರು, ಈ ಥರ ವರಮಹಾಲಕ್ಷ್ಮಿ ಹಬ್ಬದ್ದು ಮಹತ್ವ ಹೇಳ್ಕೊಟ್ರು ಅಂತೆಲ್ಲ ಆದಿಬ್ರು ಅವ್ರ ಕಡೆಗೆ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಕನ್ನಿಕಾ ಹೇಳ್ತಾಳೆ. ಅವಾಗ ಮೀನಾಕ್ಷಿ, ಇರಲಿ ಬಾ ಕನ್ನಿಕಾ, ನೋಡೋಣ, ಆದಿ ಎಷ್ಟು ದಿವಸ ಅವ್ರ ಕಡೆಗೆ ಇರ್ತಾನೆ, ಹಿಂಗೆ ಆದರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ, ಆಮೇಲೆ ಪೂಜಾ ರಾಣಿ ಆಗಿಬಿಡ್ತಾಳೆ ಈ ಮನೆಗೆ, ನಮ್ಮ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾಳೆ, ನೋಡೋಣ ಇದಕ್ಕೇನಾರು ಒಂದು ಪ್ಲ್ಯಾನ್ ಹುಡ್ಕೋಣ ಅಂತ ಕನ್ನಿಕಾ ಮತ್ತು ಮೀನಾಕ್ಷಿ ಇಬ್ಬರು ಮಾತಾಡ್ಕೊತಿರ್ತಾರೆ. ಬೇಗ ರೆಡಿ ಆಗ್ತಾರೆ ಅವರು. ಪೂಜೆ ಎಲ್ಲ, ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಎಲ್ಲ ಮುಗಿಸಿ ಅವರು ರೆಡಿ ಆಗ್ತಾರೆ. ಈ ಕಡೆ ಪೂಜಾ ಕಿಶನ್ ರೆಡಿ ಆಗ್ತಾರೆ. ಮತ್ತು ಆದಿವರು ಕೂಡ ರೆಡಿಯಾಗಿರ್ತಾರೆ. ಅವಾಗ ಕಮಸರ್, ಏನೋ ಕಿಶನ್ ಇಷ್ಟು ಬೇಗ ರೆಡಿ ಆಗಿಬಿಟ್ಟಿದ್ಯಾ, ಏನಮ್ಮ ಪೂಜಾ, ಅಮ್ಮ ಅಕ್ಕನ ಮನೆಗೆ ಹೋಗಿ ತುಂಬ ಖುಷಿಯಾಗಿ ರೆಡಿ ಆಗಿಬಿಟ್ಟಿದ್ಯಾ ಅಂತ ಅಂದಾಗ ಏನೂ ಮಾತಾಡಲ್ಲ ಅವಳು. ಅವಾಗ ಕಾಮತ್ ಸರು, ನಿನಗೆ ಮೊದಲನೇ ಹಬ್ಬ ಅಲ್ವಾ ಅಮ್ಮ, ಹೋಗ್ಬೇಕು, ಒಳ್ಳೇದಾಗಲಿ, ಭಾಗ್ಯ ಮನೆಗೆ, ಅದು ಬಾಗಿನ ಕೈ ರುಚಿ ಮಿಸ್ ಮಾಡೋಕ್ಕಾಗುತ್ತೆ ಹಬ್ಬದ ದಿವಸ ಅಂತ ಅಂತಾರೆ. ಅವಾಗ ಏನಾದಿ ನೀನು ರೆಡಿ ಆಗಿಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ಕಾಮತ್ ಸರ್ ಹೇಳ್ತಾರೆ. ಹಾಂ ಅಪ್ಪ, ಎಲ್ಲರೂ ಭಾಗ್ಯ ಮನೆಗೆ ಹೋಗೋಣ ಅಂತಲ್ವಾ ರೆಡಿಯಾಗಿದ್ದೀವಿ ಅಂತ ಅಂದಾಗ, ಆಯಿತು ಅದೇ ಒಳ್ಳೇದಾಯಿತು, ಹೋಗೋಣ ಎಲ್ಲರೂ, ಬೇಗ ಅವ್ರ ಮಹಾಲಕ್ಷ್ಮಿ ಅಮ್ಮನ ಪೂಜೆ ಎಲ್ಲ ಮುಗಿಸ್ಬಿಡಿ, ಅಮ್ಮನವ್ರ ಪೂಜೆ ಆಗಿದ ತಕ್ಷಣ ಎಲ್ಲರೂ ಹೊರಡೋಣ ಅಂತೇಳ್ಬಿಟ್ಟು ಕಾಮತ್ ಸರ್ ಹೇಳ್ತಾರೆ. ಅವಾಗ ಆಯಿತು ಅಂತ ಎಲ್ಲ ರೆಡಿ ಆಗ್ತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಭಾಗ್ಯ ಮನೇಲಿ ರಂಗೋಲಿ ಹಾಕಿ ಪೂಜೆಗೆಲ್ಲ ಅಣಿ ಮಾಡಿರ್ತಾರೆ, ಎಲ್ಲ ರೆಡಿಯಾಗಿರುತ್ತೆ ಅವ್ರ ಮನೇಲೂ ಕೂಡ, ಮಕ್ಕಳು ಕೂಡ ಎಲ್ಲ ರೆಡಿಯಾಗಿರ್ತಾರೆ. ಭಾಗ್ಯವ್ರ ಅಪ್ಪನೂ ಬರ್ತಾರೆ, ಅವರು ಬಾಳೆಕಂತ ತರಕ್ಕೆ ಕಳಿಸ್ತಾರೆ ಅವರಮ್ಮ, ಅಲ್ಲಿಗೆ ಹೋಗಿರ್ತಾರೆ. ಸರಿ, ಎಲ್ಲ ಪೂಜೆ ಎಲ್ಲ ಮುಗಿಸಿ ರೆಡಿ ಆಗ್ತಾ ಇರ್ತಾರೆ. ಈ ಕಡೆ ಏನಾಗುತ್ತೆ, ತಾಂಡವ್ ಮನೇಲಿ ತಾಂಡವು ಈ ಆದಿಬ್ರೋಗೇನು ಬುದ್ಧಿ ಬೇಡವಾ, ನೋಡಿದ್ರೆ 25 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ, ಅವಳಿಗೆ 25 ಲಕ್ಷ ಕೊಟ್ಬಿಟ್ರೆ ಮುಗೀತು ಕತೆ, ಮೆರೆದ್ಬಿಡ್ತಾಳೆ ಅವಳು, ಇವಳಿಗೆ ಹೆಂಗೆ ಮಾಡೋದು ಅಂತ ಮಾತಾಡ್ಕೊತಿರ್ತಾರೆ. ಅಷ್ಟು ಶ್ರೇಷ್ಠ ಬರ್ತಾಳೆ, ಏನು ತಾಂಡವದು ಅಂದಾಗ, ಅಲ್ಲ ಶ್ರೇಷ್ಠ, ಆದಿ ಬ್ರದರ್ಗೆ ಏನಾರು ಬುದ್ಧಿ ಇದೆಯಾ, 25 ಲಕ್ಷ ಕೊಡ್ತಾರಂತೆ ಬಾಗಿನ ಗಿಫ್ಟಾಗಿಂದ. ಏನು 25 ಲಕ್ಷನಾ? ತಾಂಡವ್, ಯಾವುದೇ ಕಾರಣಕ್ಕೂ ಅವಳಿಗೆ ಅವರು 1 ರೂಪಾಯಿ ಕೊಡ್ಕೊಡ್ದು, 25 ಪೈಸಾ, 25 ಲಕ್ಷ ಅಲ್ಲ, 25 ರೂಪಾಯಿ ಕೊಡ್ಕೊಡ್ದು. ಅದು ನಿನ್ನ ದುಡ್ಡು ಕಣೋ, ನಿನಗೂ ಶೇರ್ ಇದೆ, ನೀನು ಹೆಂಗೆ ಒಪ್ಕೊಂಡೆ, ಪ್ರಾಜೆಕ್ಟ್ ನಿಂತಾನೆ ಅಂತ ಶ್ರೇಷ್ಠ ಹೇಳ್ತಾಳೆ. ಇಲ್ಲ ಶ್ರೇಷ್ಠ, ನನ್ನ ದುಡ್ಡಲ್ಲಲ್ವಂತೆ, ಆದಿ ಬ್ರದರು ಅವ್ರ ಶೇರಲ್ಲಿ ಕೊಡ್ತಾರಂತೆ ಅಂತ ಅಂದ್ಬಿಟ್ಟು ಅಂದಾಗ, ಅವ್ರ ಶೇರಲ್ಲ, ಏನೇ ಆಗಲಿ ಕಣೋ ತಾಂಡವ್, ಅವಳಿಗೆ ಏನು 1 ರೂಪಾಯಿ ಸಿಗಬಾರ್ದು, ಆ ಥರ ಮಾಡು, ಅವಳಿಗೆ 25 ಲಕ್ಷ ಕೊಟ್ಬಿಟ್ರೆ ಅಷ್ಟೇ. ನನಗೆ ಫೋನ್ ಮಾಡಿಬಿಟ್ಟು ನನ್ನ ಮಕ್ಕಳು ಸುದ್ದಿಗೆ ಬಂದರೆ ನಿನ್ಗೆ ಇನ್ನೊಂದು ಮುಖ ತೋರಿಸ್ತೀನಿ ಅಂತ ನನಗೆ ರೋಪ ಆಗ್ತಾಳವಳು, ಅವಳಿಗೆ ಇಷ್ಟಿರಬೇಡ, ಅವಳು ಯಾವುದೇ ಕಾರಣಕ್ಕೂ ಮುಂದೆ ಬರಬಾರ್ದು ಕಣೋ ತಾಂಡವ್, ಅವಳೇನಾರು ಮುಂದೆ ಬಂದುಬಿಟ್ರೆ ಆಮೇಲೆ ನೀನು ಇನ್ನೂ ಕಷ್ಟ ಆಗುತ್ತೆ ನಿನಗೆ ಅಂತ ಹೇಳ್ತಾಳೆ. ಅವಾಗ ಶ್ರೇಷ್ಠ, ಇವಾಗ ಆದಿ ಬ್ರದರ್ ಕೂಡ ಅವಳ ಕಡೆಗೆ ವಹಿಸ್ಕೊಂಡು ಮಾತಾಡ್ತಾರೆ. ಅವಳ ಗಂಡ ಹಾಗೆ ಹೀಗೆ, ನನ್ನ ಮುಂದೆ ಅವಳ ಗಂಡ ಸಿಗಲಿ, ಕಾಲರ್ ಪಟ್ಟಿ ಹಿಡ್ಕೊಂಡು ಕೇಳ್ತೀನಿ ಅಂತಾರೆ, ನಾನೇ ಅವಳ ಗಂಡ ಅಂತ ಗೊತ್ತಾಗ್ಬಿಟ್ರೆ ಇನ್ನೂ ಕಷ್ಟ ಆಗುತ್ತೆ ಅಂತ ಅಂದಾಗ, ಕಣೋ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಇಲ್ಲ ಶ್ರೇಷ್ಠ, ಅಷ್ಟು ಗೊತ್ತಾಗೋಷ್ಟೊತ್ತಿಗೆ ನಾನು ಆ ಪ್ರಾಜೆಕ್ಟ್ ಓಕೆ ಆಗಿ ಆ ಪ್ರಾಜೆಕ್ಟ್ನ ಅಪ್ರೂವಲ್ ಮಾಡಿ ಕೆಲಸ ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀನಿ. ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ನನ್ನನ್ನು ಯಾವುದೇ ಕಾರಣಕ್ಕೂ ಅವಳ ಗಂಡ ಅಂತ ಗೊತ್ತಾದ್ರೂ ಕೂಡ ಕೆಲಸದಿಂದ ತೆಗಿಯೋಕ್ಕಾಗಲ್ಲ ನನ್ನನ್ನು, ಯಾಕೆಂದರೆ ಪ್ರಾಜೆಕ್ಟೆಲ್ಲ ನಾನೇ ಮಾಡಿಸ್ತಾ ಇರ್ತೀನಲ್ಲ, ಅವಾಗ ಆ ಕೆಲಸ ನಾನು ಮಾಡ್ತಿರ್ಬೇಕಾದ್ರೆ ನನ್ನ ತೆಗಿಯೋಕ್ಕಾಗಲ್ಲ, ಅಲ್ಲಿವರೆಗೂ ನಾನು ಮೇಂಟೈನ್ ಮಾಡಲೇಬೇಕು ಶ್ರೇಷ್ಠ ಅಂತ ಇಬ್ಬರು ಮಾತಾಡ್ಕೊತಿರ್ತಾರೆ. ಅಂದ್ಬಿಟ್ಟು ಇವಳು ಶ್ರೇಷ್ಠನೂ ಹೇಳ್ತಾ ಇರ್ತಾಳೆ. ಈ ಕಡೆ ಏನಾಗುತ್ತೆ, ಭಾಗ್ಯ ಮನೆಯಲ್ಲಿ ವರಮಹಾಲಕ್ಷ್ಮಿ ಅಮ್ಮನವ್ರ ಹಬ್ಬಕ್ಕೆಲ್ಲ ರೆಡಿ ಮಾಡಿರ್ತಾರೆ. ಅಷ್ಟರಲ್ಲಿಗೆ ಪೂಜಾ ಕಿಶನ್ ಬರ್ತಾರೆ. ಆಮೇಲೆ ಇವರು ಭಾಗ್ಯವರ ಮತ್ತು ಕುಸುಮ, ಸುನಂದ ಅವರೆಲ್ಲ ಖುಷಿಯಾಗಿರ್ತಾರೆ, ಧರ್ಮಣ್ಣವರೆಲ್ಲರೂ, ಮಕ್ಕಳುಗಳು ಕೂಡ, ತನ್ವಿಗುಂಡ. ಆಮೇಲೆ ಪೂಜಾ ಕಿಶನ್ ಬರ್ತಾರೆ. ನೋಡಿದ್ರೆ ಅವ್ರ ಹಿಂದೆ ಕಾಮಸರು, ಆದಿ, ಕನ್ನಿಕಾ, ಮೀನಾಕ್ಷಿ ಎಲ್ಲರೂ ಬಂದುಬಿಡ್ತಾರೆ. ಭಾಗ್ಯಂಗೆ, ಬಾರೆ ಮದುಮಗಳೇ ಬನ್ನಿ ಹೊಸ್ದಾಗಿ ಮದುವೆ ಆಗಿರೋರು ಅಂತ ಅಂತಿದ್ದಂಗೆ ಅವ್ರು ಮೀನಾಕ್ಷಿ ಮತ್ತು ಕನ್ನಿಕಾ, ಕಾಮಸರ್, ಆದಿಯವ್ರು ನೋಡಿದ ತಕ್ಷಣ ಶಾಕ್ ಆಗ್ಬಿಡುತ್ತೆ ಭಾಗ್ಯಗೆ. ಏನು ಮಾತಾಡ್ದಲ್ಲೇ, ಅತ್ತೆ ಇದೇನು ಅತ್ತೆ ಅಂದಾಗ, ಆಮೇಲೆ ಸುನಂದ,
ಅಯ್ಯೋ ಏನು ಎಲ್ಲರೂ ಬಂದ್ಬಿಟ್ಟಿದ್ದಾರಲ್ಲೇ ಭಾಗ್ಯ ಅಂದರೆ, ಅಮ್ಮ ಸುಮ್ಮನಿರು ಇವಾಗ ಏನೂ ಮಾತಾಡಬೇಡ ಅಂದಾಗ, ಆಮೇಲೆ ಕುಸುಮವ್ರು ಏನು ಹೇಳ್ತಾರೆ, ಭಾಗ್ಯ ಮೊದಲು ಮನೆಗೆ ಬರ್ತಿದ್ದಾರೆ ಹೊಸ ಮದುವೆ ಗಂಡು ಹೆಣ್ಣು, ಆರತಿ ಮಾಡಿ ಕರ್ಕೊಂಬ ಅವ್ರನ್ನ ಅಂತಂದ್ಬಿಟ್ಟು ಸುನಂದ ಹೇಳ್ತಾರೆ. ಹ್ಞೂ ಅತ್ತೆ ಅಂದ್ಬಿಟ್ಟು ಭಾಗ್ಯ ಅವ್ರೆಲ್ರಿಗೂ ಖುಷಿಯಾಗಿ ಆರತಿ ಮಾಡಿಬಿಟ್ಟು ಒಳಗೆ ಕರ್ಕೊತಾರೆ. ಆಮೇಲೆ ಆದಿ ಎಲ್ಲರೂ ಹಬ್ಬಕ್ಕೆ ಬರ್ತಾರೆ. ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ ಅವ್ರ ಹಬ್ಬಕ್ಕೆ ಬಂದಿದ್ದ ತಕ್ಷಣ. ಧರ್ಮಣ್ಣ, ಭಾಗ್ಯ, ಕುಸುಮ ಮತ್ತು ಸುನಂದ ಅವ್ರಿಗೆಲ್ರಿಗೂ, ಮತ್ತು ವಿಠಲಣ್ಣವರು, ತನ್ವಿ, ಗುಂಡ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ ಅವ್ರು ಬಂದಿದ್ದ ತಕ್ಷಣ. ಎಲ್ಲರೂ ಖುಷಿಯಾಗಿ ವೆಲ್ಕಮ್ ಮಾಡ್ಕೊತಾರೆ. ವೆಲ್ಕಮ್ ಮಾಡಿದ್ಮೇಲೆ ಗಮ್ಮಸನ ಹೇಳ್ತಾರೆ, ನೋಡಮ್ಮ ಭಾಗ್ಯ ನಿನ್ನ ಕೈ ರುಚಿ ತಿನ್ನೋಕೆ ಹಬ್ಬದ ದಿವಸ ನಾವೆಲ್ಲ ಬಂದ್ಬಿಟ್ಟಿದ್ದೀವಿ ಅಂದರೆ, ಅಯ್ಯೋ ಮಾವ ಬನ್ನಿ, ನೀವು ಬರೋದು ಹೆಚ್ಚ ನಾವು ಮಾಡೋದು ಹೆಚ್ಚ, ಬನ್ನಿ ಮಾವ, ನೀವು ಬಂದರೆ ನಮಗೆ ಭಾಳನೇ ಖುಷಿ ಅಲ್ವಾ ಮಾವ, ಬನ್ನಿ ಬನ್ನಿ ಅಂತಂದ್ಬಿಟ್ಟು ಎಲ್ಲರೂ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆದಿಗೆ ಕೂಡ ತುಂಬ ಖುಷಿಯಾಗಿ ಬಂದಿರ್ತಾರೆ ಭಾಗ್ಯ ಮನೆ ಹಬ್ಬಕ್ಕೆ. ಭಾಗ್ಯನ ಕೈ ರುಚಿ ಮಿಸ್ ಮಾಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಆವಾಗ ಎಲ್ಲರೂ ಖುಷಿಯಾಗಿ ಮಾತಾಡ್ಕೊಂಡಿರ್ಬೇಕಾದ್ರೆ, ಆಮೇಲೆ ಪೂಜೆಗೆ ರೆಡಿ ಮಾಡಿರ್ತಾರೆ ಭಾಗ್ಯ, ವರಮಹಾಲಕ್ಷ್ಮಿ ಅಮ್ಮನವ್ರ ಪೂಜೆಗೆ. ಭಾಗ್ಯ ಇನ್ನೇನು ಪೂಜಾ ಕಿಶನ್ ಬಂದಾಯಿತು, ಕಾಮತ್ ಸಾರು ಮತ್ತು ಆದಿ ಮತ್ತು ಮೀನಾಕ್ಷಿ ಕನಕ ಎಲ್ಲರೂ ಬಂದಿದ್ದಾರಲ್ಲ, ಮನೆಯವರೆಲ್ಲರೂ ಇದ್ದೀವಲ್ವ ಅಮ್ಮ, ಪೂಜೆ ಸರಿ ಇದು ಪೂಜೆ ಶುರು ಮಾಡಮ್ಮ, ಪೂಜೆ ಆಗಲಿ ಅಮ್ಮನವ್ರಿಗೆಲ್ಲ ನೈವೇದ್ಯ ಪೂಜೆ ಎಲ್ಲ ಆಗಲಿ ಅಂತ ಹೇಳ್ಬಿಟ್ಟು ಕುಸುಮವ್ರು ಹೇಳ್ತಾರೆ. ಸರಿ ಅಂದ್ಬಿಟ್ಟು ಭಾಗ್ಯ ಅವ್ರನ್ನ ಆರತಿ ಮಾಡ್ಬಿಟ್ಟು ಕಿಶನ್ನ ಪೂಜೆನ ಒಳಗೆ ಕರ್ಕೊಂಡಾದ್ಮೇಲೆ ಪೂಜೆ ಶುರು ಮಾಡ್ಕೊತಾರೆ. ಭಾಗ್ಯ ಪೂಜೆ ಶುರು ಮಾಡಿಕೊಂಡು ಅಮ್ಮನವ್ರಿಗೆ ಪೂಜೆ ಮಾಡಿ ಮಂಗಳಾರತಿ ಮತ್ತು ಎಲ್ಲ ಪೂಜೆ ಎಲ್ಲ ಮುಗಿಸಿ, ಅಮ್ಮನವ್ರಿಗೆ ನೈವೇದ್ಯ ಎಲ್ಲ ಮಾಡಿರ್ತಾರಲ್ವ, ನೈವೇದ್ಯ ಎಲ್ಲನೂ ಮಾಡಿ ಪೂಜೆ ಮುಗಿಸಿ ಎಲ್ರಿಗೂ ಮಂಗಳಾರತಿ ಕೊಟ್ಕೊಂಡು ಬರ್ತಾರೆ. ಭಾಗ್ಯನ ಮನಸ್ಸಲ್ಲಿ ಏನಿರುತ್ತೆ, ಅಮ್ಮನವ್ರು ಪೂಜೆ ಮಾಡ್ತಾ ಇರ್ತಾರೆ, ಎಲ್ಲರೂ ಬಂದಿದ್ದಾರಲ್ಲ ಹೆಂಗೆ ಮಾಡೋದು, ಇವಾಗ ನೋಡಿದ್ರೆ ಪೂಜಾ ಮತ್ತು ಕಿಶನ್ ಇಬ್ಬರೇ ಬರ್ತಾರೆ ಅಂತ ಅಂದ್ಕೊಂಡಿದ್ಲು ಭಾಗ್ಯ, ಅಂದ್ಕೊಂಡಿರ್ತಾರೆ. ಅಷ್ಟು ಜನಕ್ಕೆ ಮಾತ್ರ ಅವ್ರು ಅಡುಗೆ ಮಾಡ್ಕೊಂಡಿರ್ತಾರೆ ಭಾಗ್ಯ ಮತ್ತು ಅವ್ರ ಮನೆಯವರೆಲ್ಲರೂ. ಇವಾಗ ಪೂಜಾ ಕಿಶನ್ ಮತ್ತು ಜೊತೆಗೆ ಇವರೆಲ್ಲರೂ ಬಂದ್ರಲ್ಲ, ಅದರಿಂದ ಎಲ್ಲರೂ ಬಂದಿದ್ದಾರಲ್ಲ ಏನು ಮಾಡೋದು ಅಂತ, ಅಂದರೆ ಅಡುಗೆ ಮಾಡೋಕ್ಕೆ ಅಂತನಿಲ್ಲ, ಮೊದಲೇ ಗೊತ್ತಿದ್ದರೆ ತಯಾರಿ ಮಾಡ್ಬೋದಿತ್ತಲ್ಲ ಅಂತ ಭಾಗ್ಯನ ಮನಸ್ಸಲ್ಲಿರುತ್ತೆ. ಆದರೆ ಅದನ್ನೆಲ್ಲ ಸೈಡಲ್ಲಿ ಬಿಟ್ಬಿಟ್ಟು ನೋಡೋಣ ಹೆಂಗಾಗುತ್ತೋ ಆಗಲಿ, ಯೋಚನೆ ಮಾಡಬಾರ್ದು ಅಂತ ಏನು ಮಾಡ್ತಾರೆ ಪೂಜೆ ಅಲ್ಲ ಭಾಗ್ಯ ಅಮ್ಮನವ್ರಿಗೆಲ್ಲ ಪೂಜೆ ಮಾಡಿಬಿಟ್ಟು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಎಲ್ರಿಗೂ ಮಂಗಳಾರತಿ ಕೊಟ್ಕೊಂಡು ಬರ್ತಾರೆ. ಮಂಗಳಾರತಿ ಕೊಟ್ಕೊಂಡು ಎಲ್ರಿಗೂ ಬಂದಾದಮೇಲೆ ಮತ್ತೆ ಎಲ್ರಿಗೂ ನೈವೇದ್ಯ ಕೊಟ್ಕೊಂಡು ಬರ್ತಾರೆ. ನೈವೇದ್ಯ ಕೊಟ್ಕೊಂಡು ಬಂದಾದಮೇಲೆ ಇನ್ನೇನು ಭಾಗ್ಯ ಎಲ್ಲ ರೆಡಿ ಇದೆಯಾ ಅಂತಂದ್ಬಿಟ್ಟು ಆದಿ ಕೇಳ್ತಾರೆ. ಆದಿಯವರೇ ಒಂದು ಸ್ವಲ್ಪ ರೆಡಿ ಇದೆ, ಎಲ್ಲ ಹಬ್ಬದ ಅಡುಗೆ ಕೂಡ ರೆಡಿ ಇದೆ, ಒಂದು ಸ್ವಲ್ಪ ಟೈಮ್ ಕೊಡಿ, ನಾನು ಎಲ್ರಿಗೂ ಅಣಿ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ಓ ಎಸ್ ಅಷ್ಟೇ ತಾನೇ, ಓ ಎಸ್ ಅಂತಂದ್ಬಿಟ್ಟು ಮಾತಾಡ್ತಿರ್ತಾರೆ. ಎಲ್ಲರೂ ಖುಷಿಯಾಗಿ ನಗ್ನಾಗ್ತಾ ಇರ್ತಾರೆ. ಸರಿ, ಇಲ್ಲೇನಾಗುತ್ತೆ, ಭಾಗ್ಯ, ಕುಸುಮ ಮತ್ತು ಸುನಂದ 3 ಜನ ಅಡುಗೆ ಮನೆ ಒಳಗಡೆ ಬರ್ತಾರೆ. ಅಡುಗೆ ಮನೆ ಒಳಗಡೆ ಬಂದಾಗ ನೋಡಿದ್ರೆ ಇದೇನು ಅತ್ತೆ ಪೂಜಾ ಕಿಶನ್ ಇಬ್ಬರೇ ಬರ್ತಾರೆ ಅಂತ ತಿಳ್ಕೊಂಡ್ವಿ. ನೋಡಿದ್ರೆ ಅಲ್ಲಿ ಅಮ್ಮನವ್ರ ಪೂಜೆ ಎಲ್ಲ ಮುಗಿದಿರುತ್ತೆ, ನೈವೇದ್ಯನೂ ಕೂಡ ಪ್ರಸಾದ ಕೊಟ್ಟಿರೋದಾಗಿರುತ್ತೆ, ಮಂಗಳಾರತಿ ಕೊಟ್ಟಿರೋದು ಕೂಡ ಆಗಿರುತ್ತೆ. ಇಲ್ಲಿ ಅಡುಗೆ ಮನೆಗೆ ಅಡುಗೆ ಮಾಡೋಕ್ಕೋಸ್ಕರ ಕಾಮತ್ ಸರ್ನ ಆದಿಯವ್ರನ್ನೆಲ್ಲ ಕೂರಿಸ್ಬಿಟ್ಟು, ಕನಿಕಾ ಮೀನಾಕ್ಷಿನ ಕೂರಿಸ್ಬಿಟ್ಟು, ಈ ಕನಿಕಾ ಮೀನಾಕ್ಷಿಗೇನು ಭಾಗ್ಯ ಎಲ್ರಿಗೂ ಅಡುಗೆ ಮಾಡಿರ್ತಾಳ, ಇಲ್ಲಿ ಕೂಡ ಇವಳಿಗೆ ಅವಮಾನ ಮಾಡಬೇಕು ಅನ್ನೋ ಪ್ಲಾನ್ ಅವ್ರಿಗೆ ಆಲ್ರೆಡಿ ಇರುತ್ತೆ. ಕನಿಕಾ ಮತ್ತು ಮೀನಾಕ್ಷಿಗೆ ಅವರ ಇರುತ್ತೆ. ಬಟ್ ಆದಿಗೆ ಕಾಮತ್ ಸರ್ಗೆಲ್ಲ ಕಾನ್ಫಿಡೆಂಟ್ ಇರುತ್ತೆ, ಭಾಗ್ಯ ಏನಾದ್ರು ಒಂದು ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಕಾನ್ಫಿಡೆಂಟು ಆದಿ ಮತ್ತು ಕಾಮತ್ ಸರ್ಗೆ ಇರುತ್ತೆ, ಪೂಜಾ ಕಿಶನ್ಗೂ ಇರುತ್ತೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದುಬಿಟ್ಟು ಭಾಗ್ಯ, ಸುನಂದ ಮತ್ತು ಕುಸುಮರು, ಏನತ್ತೆ ಮಾಡೋದು ಇವಾಗ, ನಾನು ಪೂಜಾ ಮತ್ತು ಕಿಶನ್ ಇಬ್ಬರೇ ಬರ್ತಾರೆ ಅಂದ್ಬಿಟ್ಟು ಅವರಿಬ್ಬರು ಮತ್ತು ನಮ್ಮ ಮನೆಯವ್ರಿಗೆ ಇಷ್ಟು ಜನಕ್ಕೆ ಮಾತ್ರ ನಾನು ಅಡುಗೆ ಮಾಡಿದ್ದೆ ಅತ್ತೆ, ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅತ್ತೆ ನನಗೆ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾರೆ. ಆವಾಗ ಕುಸುಮ ಏನು ಹೇಳ್ತಾರೆ, ಸರಿ ಭಾಗ್ಯ ಏನೋ ಒಂದು ಮಾಡಿದ್ರೆ ಆಯಿತು ಬಿಡು, ನೀನು ಯಾಕೆ ಅದಕ್ಕೆ ಯೋಚನೆ ಮಾಡ್ತಾ ಇದೆಯಾ, ಯೋಚನೆ ಮಾಡಿದ್ರೆ ಆಗುತ್ತಾ, ಏನು ಮಾಡಬೇಕಂತ ಪ್ಲಾನ್ ಮಾಡಬೇಕು ತಾನೇ, ನೋಡೋಣ ಇರು ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ, ಗಾಬರಿ ಆಗಬೇಡ ನೀನು ಗಾಬರಿ ಆದರೆ ನನಗೂ ಗಾಬರಿ ಆಗಿಬಿಡುತ್ತೆ, ಸುಮ್ಮನಿರ್ತೀಯಾ ಅಂತ ಹೇಳ್ಬಿಟ್ಟು ಕುಸುಮಾರು ಹೇಳ್ತಾರೆ. ಅವಾಗ ಕುಸುಮ ಸುನಂದ ನಿನ್ನೆ ಪೂಜೆ ನಿಮಗೆ ಫೋನ್ ಮಾಡಿದ್ಲು ತಾನೇ ಬರ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು, ನೀವು ಕ್ಲೀನಾಗಿ ನೀವು ಸರಿಯಾಗಿ ಎಷ್ಟು ಜನ ಬರ್ತಾಯಿದ್ದೀರಿ, ಯಾರ್ಯಾರು ಬರ್ತಾಯಿದ್ದೀರ ಅಂತೆಲ್ಲ ನೀವು ಕೇಳಬೇಕಲ್ವೇನ್ರಿ ಸುನಂದ, ನೀವು ಕೇಳಿಲ್ವೇನ್ರಿ ಅಂತ ಅಂದ್ಬಿಟ್ಟು ಕುಸುಮಾರು ಸುನಂದ ಅವ್ರನ್ನ ಕೇಳ್ತಾರೆ. ಆವಾಗ ಸುನಂದವ್ರು, ಇಲ್ಲ ಪಿಕ್ತಿಯಮ್ಮ, ನಾನು ಕೇಳಿದೆ, ಪೂಜೆಗೆ ಫೋನ್ ಮಾಡಿದ್ದಕ್ಕೆ ಅವಳು ಹ್ಞೂ ಅಮ್ಮ ನಾವು ಬರ್ತಾಯಿದ್ದೀವಿ, ಕಿಶನು ನಾವು ಬರ್ತಾಯಿದ್ದೀವಿ ಅಂತ ಹೇಳಿದ್ಲು ಅಷ್ಟೇನೆ. ಅಷ್ಟರಲ್ಲಿ ನಾನು ಕೇಳಲಿಲ್ಲ ಎಲ್ಲರೂ ಬರ್ತಾಯಿದ್ದೀರ ಅಂತ ಅವಳು ಹೇಳಲಿಲ್ಲ, ಅಷ್ಟರಲ್ಲಿ ಸುಮ್ಮನಾಗೋದ್ಲು. ನಾನೆಲ್ಲ ಪೂಜೆ ಕಿಶನ್ ಇಬ್ಬರೇ ಬರ್ತಾರೆ ಅಂತ ತಿಳ್ಕೊಂಡೆ ಪಿಕ್ತಿಯಮ್ಮ, ನನಗೇನು ಗೊತ್ತು, ನನಗೆ ಗೊತ್ತಿದ್ರೆ ನಾನು ಹೇಳ್ತಿದ್ದೆ ಅಂತ ಹೇಳ್ಬಿಟ್ಟು ಸುನಂದ ಹೇಳ್ತಾರೆ. ಅವಾಗ ಅಲ್ಲ ರೀ, ನೀವು ಸರಿಯಾಗಿ ತಿಳ್ಕೊಬೇಕು ಕಣ್ರಿ, ನೀವು ಸುನಂದ ಪ್ರತಿಯೊಂದಕ್ಕೂ ಸಮಜಾಯಿಷಿ ಕೊಡ್ತೀರಾ ಕಣ್ರಿ ನೀವು ಅಂತ ಅಂದ್ಬಿಟ್ಟು ಕುಸುಮಾರು ಹೇಳ್ತಾರೆ. ಹಂಗಲ್ಲ ಪಿಕ್ತಿಯಮ್ಮ ಅಂತ ಅಂದ್ಬಿಟ್ಟು ಸುನಂದ ಅವ್ರು ಹೇಳಕ್ಕೆ ಬರ್ತಾರೆ. ಅವಾಗ ಭಾಗ್ಯ, ಆಯಿತು ಇವಾಗ ಸುಮ್ಮನಿರಿ, ಆಯಿತು ಆಗಿದ್ದು ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಇರಿ ಇವಾಗ ಅಂತ ಅಂದ್ಬಿಟ್ಟು ಭಾಗ್ಯ ಅಂತಿರ್ತಾರೆ. ಅವಾಗ ಅಷ್ಟರಲ್ಲಿ ಅಲ್ಲಿಗೆ ಪೂಜೆ ಬರ್ತಾಳೆ. ಅಕ್ಕ ಅಂದಾಗ ಅವಾಗ ಇವರು
ಸುನಂದ ಏನಂತಾರೆ, ಏಯ್ ಪೂಜಾ, ನೀನು ಕಿಶನ್ ನೀನು ಇಬ್ಬರೇ ಬರ್ತೀವಿ ಅಂತ ತಾನೇ ಹೇಳಿದೆ, ನೀನು ಮನೆಯವರೆಲ್ಲ ಬರ್ತೀವಿ ಅಂತ ನೀನು ಹೇಳ್ಬೇಕಲ್ವೇನೆ ನನಗೆ, ಹಿಂಗೆ ನಿಮ್ಮ ಮಾವ ಮತ್ತು ನಿಮ್ಮ ಭಾವ ಕನ್ನಿಕಾ ಮೀನಾಕ್ಷಿ ಎಲ್ಲ ಬರ್ತಾ ಇದ್ದಾರೆ ಅಂತ ಹೇಳ್ಬೇಕಲ್ವೇನೆ, ನಾನೆಲ್ಲ ನೀವಿಬ್ಬರೇ ಬರ್ತೀರಂತ ತಿಳ್ಕೊಂಡೆ ಅಂತ ಅಂದ್ಬಿಟ್ಟು ಸುನಂದ ಹೇಳ್ತಾರೆ. ಅವಾಗ ಯಾಕಮ್ಮ ಏನಾಯಿತು ಅಂತಂದ್ಬಿಟ್ಟು ಪೂಜಾ ಕೇಳ್ತಾಳೆ. ಅವಾಗ ಭಾಗ್ಯ, ಹಾಗೇನಿಲ್ಲ ಪೂಜಾ, ಏನೂ ಆಗಿಲ್ಲ, ಸರಿ ನಾವೇನು ಅಂದ್ಕೊಂಡ್ವಿ ಗೊತ್ತಾ, ನೀನು ಕಿಶನ್ ಇಬ್ಬರೇ ಬರೋದು ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ನಿಮ್ಮಿಬ್ರಿಗೆ ಸೇರಿಸಿ ಮಾತ್ರ ನಾನು ಅಡುಗೆ ಮಾಡಿದ್ದೆ, ನನಗೆಲ್ಲರೂ ಬರೋದು ಗೊತ್ತಿಲ್ವಲ್ಲ, ಅದರಿಂದ ಸ್ವಲ್ಪ ಟೆನ್ಷನ್ ಅಷ್ಟೇ, ಇನ್ನೇನಿಲ್ಲ ಬಿಡು. ನೀವೆಲ್ಲ ಬಂದಿದ್ದು ತುಂಬಾ ಖುಷಿ ಆಯಿತು, ಹಬ್ಬಕ್ಕೆ ಭಾಳ ಖುಷಿಯಾಗಿದೆ, ಮನೇಲಿ ಎಲ್ಲರೂ ಸಂಭ್ರಮದಿಂದ ಹಬ್ಬ ಮಾಡಿದ್ರೆ ವರಮಹಾಲಕ್ಷ್ಮಿ ಅಮ್ಮನವ್ರ ಹಬ್ಬ ಖುಷಿ ಅಲ್ವಾ, ನೀವೆಲ್ಲರೂ ಬಂದಿದ್ದು ನಮ್ಗೆ ಭಾಳನೇ ಖುಷಿ ಆಯಿತು. ಆದರೆ ಎಲ್ಲರೂ ಬರ್ತಾರೆ ಅಂತ ನೀನು ಒಂದು ಮಾತು ಹೇಳ್ಬಿಟ್ಟಿದ್ರೆ ನಾನು ಮೊದಲೇ ಎಲ್ಲ ಅಣಿ ಮಾಡ್ತಿದ್ದೆ, ನೀನು ಹೇಳಿಲ್ಲ ಅಂತ ಅಂದ್ಬಿಟ್ಟು ಭಾಗ್ಯಂಗೆ ಪೂಜಾಗೆ ಭಾಗ್ಯ ಕೇಳ್ತಾರೆ. ಅಕ್ಕ ಸಾರಿ ಕಣೆ ಅಕ್ಕ, ನಾನು ಹೇಳೋದು ಮರ್ತ್ಬಿಟ್ಟೆ ಅಂತ ಅಂದ್ಬಿಟ್ಟು ಅಂದಾಗ, ಹೋಗ್ಲಿ ಬಿಡು ಪೂಜಾ, ನೀನೇನು ಯೋಚನೆ ಮಾಡಬೇಡ ಇವಾಗ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಅಷ್ಟರಲ್ಲಿ ಕುಸುಮರು ಏನು ಹೇಳ್ತಾರೆ, ಭಾಗ್ಯ ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಮ್ಮ, ನಡಿಯಮ್ಮ ನಾನು ಬರ್ತೀನಿ, ನೀನು ಸಹಾಯ ಮಾಡ್ತೀನಿ, ಏನು ಮಾಡಬೇಕು ಅಂತ ನಡಿಯಮ್ಮ ಮಾಡೋಣ ಅಂತ ಹೇಳ್ಬಿಟ್ಟು ಕುಸುಮರು ಹೇಳ್ತಾರೆ. ಅವಾಗ ಇವರು ಸುನಂದ ಕೂಡ ಸರಿ ಆಯಿತು ಬರ್ರಿ ಮಾಡಬೇಡೋಣ ಬೇಗ ಬೇಗ ಅಂತ ಅಂದ್ಬಿಟ್ಟು ಅಂದಾಗ, ಅಕ್ಕ ನಾನು ಹೆಲ್ಪ್ ಮಾಡಲ ಅಂತ ಪೂಜೆ ಹೇಳ್ತಾಳೆ. ಏನು ಬೇಡಮ್ಮ, ನೀನು ಅವ್ರನ್ನೆಲ್ಲ ಮಾತಾಡ್ಸೋಗು ನಾವು ಮಾಡ್ಕೊತೀವಿ, ನಿನ್ನ ಕೈಲಿ ಕೆಲಸ ಮಾಡಿಸ್ಬೇಕಾ, ಹೋಗು ನೀನು ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾರೆ. ಸರಿ ಇವಾಗ ಏನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆ ಕಡೆಯಿಂದ ಇವರು ಆದಿ ಮಾತಾಡ್ತಾರೆ. ಹಲೋ, ಏನಾರು ಹೆಲ್ಪ್ ಇದೆಯಾ, ಎನಿ ಪ್ರಾಬ್ಲಮ್ ಅಂದಾಗ ಸಡನ್ನಾಗಿ ಎಲ್ಲರೂ ತಿರುಗಿ ನೋಡ್ತಾರೆ ಆ ಕಡೆಗೆ. ಅಯ್ಯೋ ಆದಿಯವ್ರಿಗೆ ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂದರೆ, ನೋ ನಾನು ಕೇಳಿಸ್ಕೊಂಡೆ, ನೀವು ಪಾಪ ನಿಮ್ಮ ಮನೆಯವ್ರಿಗೆ ಮಾತ್ರ ಅಡುಗೆ ಪ್ರಿಪೇರ್ ಮಾಡ್ಕೊಂಡಿದ್ರ ಅನಿಸುತ್ತೆ, ನಾವೆಲ್ಲರೂ ಬಂದ್ಬಿಟ್ರು ಅದರಿಂದ ಪ್ರಾಬ್ಲಮ್ ಆಯಿತಾ ಅಂದ್ರೆ ಅದಕ್ಕೆ ಹೇಳ್ತಾರೆ, ಇಲ್ಲ ಆ ಥರ ಏನಿಲ್ಲ ದೇವ್ರೆ, ನಾನು ಮಾಡ್ತೀನಿ, ನೋ ಪ್ರಾಬ್ಲಮ್, ಏನಿಲ್ಲ, ನಾವು ಸುಮ್ಮನೆ ಅದೇ ನೀವು ಬಂದಿದ್ದೆಲ್ಲ ಭಾಳನೇ ಖುಷಿ ನಮಗೆ, ಮೊದಲೇ ನೀವು ಇಷ್ಟು ಜನ ಬರ್ತೀರಾ ಅಂತ ನನಗೆ ಗೊತ್ತಿರೋ ಇನ್ನೂ ಬೇಗ ರೆಡಿ ಮಾಡ್ತಾ ಇದ್ದೆ ಅಂತ ಹೇಳಿದೆ ಅಷ್ಟೇ, ಇನ್ನೇನು ಇಲ್ಲ, ಆ ಥರ ಎಲ್ಲ ನೀವೇನು ತಪ್ಪು ತಿಳ್ಕೊಬೇಡಿ, ಬೇಜಾರು ಮಾಡ್ಕೋಬೇಡಿ ಅಂತ ಕುಸುಮ ಹೇಳ್ತಾರೆ. ಮತ್ತು ಭಾಗ್ಯವ್ರು ಹೇಳ್ತಾರೆ, ಕುಸುಮ ಫ್ರೆಂಡ್ ಏನು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್, ನೀವು ನಾವೆಲ್ಲ ಮಾಡ್ತೀವಿ ಅಂತ. ಆಯಿತು ಗೆಳತಿ, ಭಾಗ್ಯವ್ರೆ ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ ಅಡುಗೆಯಲ್ಲಿ, ಬೇಗ ಎಲ್ಲ ಜಮಾಯಿಸ್ಬಿಡೋಣ, ನಾನು ಅಡುಗೆ ಮಾಡ್ತೀನಿ ನಿಮ್ಮ ಜೊತೆ ಅಂದಾಗ, ಅದೇವ್ರೆ ನೀವಾ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಆಮೇಲೆ ಕುಸುಮರು, ನೀನು ಫ್ರೆಂಡ್ ಅಂತಾರೆ. ಎಸ್ ನಾನೇ, ಬನ್ನಿ ಭಾಗ್ಯವ್ರೆ ನಾನು ಹೆಲ್ಪ್ ಮಾಡ್ತೀನಿ, ಬನ್ನಿ ಫ್ರೆಂಡ್, ಬನ್ನಿ ಗೆಳತಿ ಅಂತೆಲ್ಲ ಬಿಟ್ಟು ಖುಷಿಯಾಗಿ ಎಲ್ಲರೂ ಅಡುಗೆ ಮಾಡೋಕ್ಕೆ ರೆಡಿ ಆಗ್ತಾರೆ. ಇಲ್ಲ ಆದಿ ಭಾಗ್ಯ ಇನ್ನೂ ಮನಸ್ಸಿಗೆ ತುಂಬಾ ಒಳ್ಳೆಯವರು ಅಂತ ಅನಿಸುತ್ತೆ, ಭಾಗ್ಯಂಗೂ ಅನಿಸುತ್ತೆ, ಆದಿಯವ್ರಿಗೂ ಭಾಗ್ಯ ತುಂಬ ಒಳ್ಳೆಯವರು ಅಂತ ಕೂಡ ಅನಿಸುತ್ತೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯಿದ್ರೆ ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಆದಿ ಭಾಗ್ಯ ಎಲ್ಲ ಸೇರ್ಕೊಂಡು ಅಡುಗೆ ಮಾಡ್ತಾರೆ, ಮನೆಯವ್ರಿಗೆಲ್ಲ ಊಟ ಇಡ್ತಾರೆ, ಏನಾಗುತ್ತೆ ಭಾಗ್ಯ 25 ಲಕ್ಷ ಇಸ್ಕೊಳಕ್ಕೆ ಒಪ್ಕೊತಾರ ಅಂತ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಸ್ನೇಹಿತರೆ. ಈ ಸಂಚಿಕೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಪ್ರತಿ ವಿಡಿಯೋದಲ್ಲೂ ಕೇಳ್ಕೊತಿದ್ದೀನಿ ನಾನು, ಒಂದು ವಿಡಿಯೋಕ್ಕೆ ಒಬ್ಬರು ಇಬ್ಬರು ಅಷ್ಟೇ ಸಬ್ಸ್ಕ್ರೈಬ್ ಆಗ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.